ಅಂದರೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥದ್ದು. ಮತ್ತು ನಮ್ಮ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯಿತು? ಹಲ್ಲೆ ಆಗಿರೋದು ಜನಾರ್ದನ್ ರೆಡ್ಡಿ ಮೇಲೆ, ಗುಂಡಾರಿಸಿರೋದು ಜನಾರ್ದನ್ ರೆಡ್ಡಿನ ಕೊಲೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಬಂದಿರೋವಂಥದ್ದು. ಇಲ್ಲಾಂದರೆ ಇಡೀ ಬಳ್ಳಾರಿಯಲ್ಲೆಲ್ಲ ಫ್ಲೆಕ್ಸ್ ಹಾಕಿದ್ದಾರೆ. ಯಾರನ್ನ ಕೇಳಿದ್ರ ಇವ್ರನ್ನ? ಅವ್ರ ಕಾರ್ಯಕ್ರಮ ಎಲ್ಲಿ ಬೇಕಾದರೂ ಹಾಕ್ಕೊಳ್ಳಿ. ಜನಾರ್ದನ್ ರೆಡ್ಡಿ ಮನೆ ಒಳಗಡೆ ಬಂದು ಹಾಕಿ ಗಲಾಟೆ ಮಾಡಬೇಕು ಅಂದರೆ ಇದು ಪೂರ್ವ ನಿಯೋಜಿತ ಸಂಚಿದು. ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಬೇಕು, ಅವ್ರನ್ನ ಹತ್ಯೆ ಮಾಡಬೇಕು ಅಂತೇಳಿ ಮಾಡಿರೋವಂಥ ಕುತಂತ್ರ ಇದು. ಇದು ಸ್ಪಷ್ಟ ಆಗಿದೆ. ಈಗ ಬುಲೆಟ್ ಯಾರ್ದು ಅಂತಲೂ ಸ್ಪಷ್ಟ ಆಗಿದೆ, ಆರಿಸಿದವ್ರು ಯಾರು ಅಂತಲೂ ಸ್ಪಷ್ಟ ಆಗಿದೆ. ಈಗ ಮೇಲೆ ಒತ್ತಡದಿಂದ ಅದನ್ನು ಟರ್ನ್ ಮಾಡ್ತಾ ಇದ್ದಾರೆ, ರಾಜಕೀಯ ಒತ್ತಡದಿಂದ. ಹೇಗೆ ಆಂಧ್ರದಲ್ಲಿ ಆಗ್ತಾ ಇತ್ತು ಕೊಲೆಗಳು, ರಕ್ತ ಚರಿತ್ರೆ, ಈಗ ಇಲ್ಲಿಂದನೂ ಫೋನ್ ಹೋಗಿದೆ ಅಂತ ನನಗೆ ಮಾಹಿತಿ. ಏನು ಅಂತಂದರೆ ಮಿಸ್ಫೈರ್, ಅಂದರೆ ಮಿಸ್ಫೈರ್. ಅದೇ BJP ಜನಾರ್ದನ್ ರೆಡ್ಡಿ ಕಡೆಯಿಂದ ಆಗಿದ್ರೆ ಈ ಥರ ಮಿಸ್ಫೈರ್ ಅಂತ ಬರಿತಾ ಇದ್ದೀರ ನೀವು? ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರ ಮಿಸ್ಫೈರ್ ಕೇಸನ್ನು ಮಾಡೋ ಅಂಥದ್ದಕ್ಕೆ ಎಲ್ಲ ಮೇಲೆಯಿಂದ ಒತ್ತಡ ಬಂದಿದೆ. ಗೃಹ ಸಚಿವರೇ ಫೋನ್ ಮಾಡಿದ್ದಾರೆ. ಯಾರು ಅಪರಾಧಿ ಯಾರಿದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದಾರೆ. ಯಾರಿಗೆ ಫೋನ್ ಮಾಡಬೇಕಾಯ್ತು? ಜನಾರ್ದನ್ ರೆಡ್ಡಿ ಫೋನ್ ಮಾಡಿ ನಿನಗೆಲ್ಲ ರೀತಿಯಾದಂಥ ಸೆಕ್ಯೂರಿಟಿ ಕೊಡ್ತೀರಿ ಅಂತ ಹೇಳಬೇಕಾಯಿತು. ಅದು ಬಿಟ್ಬಿಟ್ಟು ಯಾರು ಗುಂಡಾರಿಸಿದಾರೋ ಅವ್ರ ಕಡೆಯವ್ರಿಗೆ ಫೋನ್ ಮಾಡಿ ಮಾಹಿತಿಯನ್ನು ತಗೊಂಡಿದ್ದಾರೆ. ಇದೊಂದು ರೀತಿ ಕರ್ನಾಟಕ ಇವತ್ತು ಮುಖ್ಯಮಂತ್ರಿಗಳು ಇದ್ದಾರೋ ಇಲ್ಲೋ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡೋ ಅಂಥದ್ದು ಮುಖ್ಯಮಂತ್ರಿ ಜವಾಬ್ದಾರಿ. ಇಂಟೆಲಿಜೆನ್ಸಿ ಅವ್ರ ಹತ್ರನೇ ಇರೋದು. ಇಲ್ಲಿ ನೆಪ ಮಾತ್ರಕ್ಕೆ ಗೃಹ ಸಚಿವ ಅಂತ ಇದ್ದಾರೆ, ಸುಮ್ಮನೆ ಅಷ್ಟೇ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಥರ ಗುಂಡಾಕೋ ಸಂಸ್ಕೃತಿಗೆ ಚಾಲನೆ ಕೊಟ್ಟಿರುವಂಥದ್ದು ಈ ರಾಜ್ಯಕ್ಕೆ ಮಾಡಿದಂಥ ದ್ರೋಹ. ಪೊಲಿಟಿಕಲಿ ಗುಂಡಾರಿಸೋ ಅಂಥದ್ದು ಎಲ್ಲೂ ನಾನು ನೋಡಿಲ್ಲ. ಮೊದಲ ಬಾರಿಗೆ ಗೂಂಡಾ ರಾಜ್ಯ, ಕರ್ನಾಟಕವನ್ನು ಗೂಂಡಾ ರಾಜ್ಯ ಮಾಡೋಕ್ಕೆ ಪೊಲಿಟಿಕಲಿ ಈ ರೀತಿ ಗಲಾಟೆಗಳು ಎಲ್ಲೂ ಆಗ್ತಾನೇ ಇರಲಿಲ್ಲ. ನಾಂದಿ ಆಡಿದ್ದಾರೆ ಇದು.